ಎಲ್ಲರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು JEE 2026 ಸೆಷನ್ 1ನ ನೀವೇನು ಎಕ್ಸಾಮ್ ಬರೆದಿದ್ದೀರಾ, ಈಗ ಮಾರ್ಕ್ಸ್ ಏನು ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ಆ ಮಾರ್ಕ್ಸ್ ವರ್ಸಸ್ ಪರ್ಸೆಂಟೈಲ್ ಏನು ಬರುತ್ತೆ ಅಂದರೆ ನೀವು ತೊಗೊಂಡಿರುವಂಥ ಮಾರ್ಕ್ಸ್ಗೆ ಮತ್ತು ಪರ್ಸೆಂಟೈಲ್ ಎಷ್ಟು ಬರಬಹುದು, ಹಾಗೆ ಆ ಪರ್ಸೆಂಟೈಲ್ಗೆ ಏನು ರ್ಯಾಂಕ್ ಬರಬಹುದು, ಹಾಗೆ ಈ ವರ್ಷದ ಪಾಸಿಬಲ್ ಕಟ್ ಆಫನ್ನು ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ಸೊ ಸ್ನೇಹಿತರೆ, ಈಗ ಆಲ್ರೆಡಿ ನೀವು JEE ಎಕ್ಸಾಮಿನೇಷನನ್ನು ಕೆಲವರು ಬರೆದಿದ್ದೀರಾ. 21st, 22nd, 23rd, 24th 4 ಡೇಸ್ ಟೋಟಲ್ 8 ಸ್ಲಾಟ್ಸಲ್ಲಿ ಎಕ್ಸಾಮನ್ನು ಬರೆದಿದ್ದೀರಾ. ಸೊ ಮಾರ್ನಿಂಗ್ ಸೆಷನ್, ಆಫ್ಟರ್ನೂನ್ ಸೆಷನ್ ಅಂತ ಎರಡೆರಡು ಸ್ಲಾಟ್ ದಿನಕ್ಕೆ. ಸೊ ಓವರಾಲ್ 4 ಡೇಸಲ್ಲಿ ನಿಮಗೆ ಟೋಟಲ್ 8 ಸ್ಲಾಟ್ಸಲ್ಲಿ ಎಕ್ಸಾಮ್ಸನ್ನು ಬರೆದಿದ್ದೀರಾ. ಯಾರೆಲ್ಲ ಎಕ್ಸಾಮ್ಸನ್ನು ಕಂಪ್ಲೀಟ್ ಮಾಡಿದ್ದೀರಾ, ಒಂದು ಸ್ಲಾಟು ಮಾರ್ನಿಂಗ್ ಸ್ಲಾಟ್ ಬಂದು ಕೆಲವೊಂದು ಈಸಿ ಇತ್ತು, ಕೆಲವೊಂದು ಡಿಫಿಕಲ್ಟಿ ಇತ್ತು, ಒಂದು ದಿವಸ ಈಸಿ ಇತ್ತು, ಇನ್ನೊಂದು ದಿವಸ ಡಿಫಿಕಲ್ಟಿ ಇತ್ತು. ಸೊ ನಿಮಗೆ ಕಾಡುವಂಥ ಪ್ರಶ್ನೆ ಏನಪ್ಪ ಅಂತಂದರೆ, ಸರ್ ನಮಗೆ ಈಸಿಯಾಗಿತ್ತು ಪೇಪರ್, ಆದರೆ ನಂದು ಜಾಸ್ತಿ ಮಾರ್ಕ್ಸ್ ಬಂದುಬಿಡುತ್ತೆ, ಹಾಗಾದರೆ ಜಾಸ್ತಿ ಪರ್ಸೆಂಟೈಲ್ ಬಂದುಬಿಡುತ್ತೆ ಅನ್ನೋಂಗಿದ್ರೆ ಖಂಡಿತವಾಗಿ ಅದು ತಪ್ಪು. ಪರ್ಸೆಂಟೈಲ್ ಬೇರೆ, ಪರ್ಸೆಂಟೇಜ್ ಬೇರೆ. ಮೇ ಬಿ ನಿಮ್ಮದು ಮಾರ್ಕ್ಸ್ ಜಾಸ್ತಿ ಬರ್ಬೋದು, ಪೇಪರ್ ಈಸಿಯಾಗಿದ್ದು ನೀವು ಚೆನ್ನಾಗಿ ಅಟೆಂಡ್ ಮಾಡಿದರೆ. ಕೆಲವರಿಗೆ ಟಫ್ ಇತ್ತು ಪೇಪರು, ಆಗ ಮಾರ್ಕ್ಸ್ ಕಡಿಮೆ ಬಂದಿದೆ, ಹಾಗಾದರೆ ನಮ್ಮದು ಪರ್ಸೆಂಟೈಲ್ ಕಡಿಮೆ ಆಗುತ್ತಾ? ಖಂಡಿತವಾಗಿ ಇಲ್ಲ. ಸೊ ಪರ್ಸೆಂಟೈಲ್ ಅನ್ನುವಂಥದ್ದು ಡಿಸೈಡ್ ಆಗುವಂಥದ್ದು ಸೆವೆರಲ್ ಫ್ಯಾಕ್ಟರ್ಸ್ ಇದೆ. ಲೈಕ್ ನೀವೇನು ಎಕ್ಸಾಮ್ ಬರೆದಿರ್ತೀರ, ಈಗ January 21st ನೀವು ಶಿಫ್ಟ್ 1ನಲ್ಲಿ ಎಕ್ಸಾಮನ್ನು ಬರೆದಿದ್ದೀರಾ. ಆ ಶಿಫ್ಟಲ್ಲಿ ಏನಾಗಿತ್ತು ಅಂದರೆ ಪೇಪರು ತುಂಬ ಈಸಿ ಇತ್ತು. ಪೇಪರ್ ಈಸಿ ಇತ್ತು ಅಲ್ವಾ ಅಂತ ಅಂದ್ಬಿಟ್ಟು ನಿಮ್ಮದು ಮಾರ್ಕ್ಸ್ ಜಾಸ್ತಿ ಬಂದಿದ್ದು ಮಾತ್ರಕ್ಕೆ ಪರ್ಸೆಂಟೈಲ್ ಜಾಸ್ತಿ ಬರುತ್ತೆ ಅಂತ ಅಲ್ಲ. ಸೊ ಅಲ್ಲಿ ಡಿಪೆಂಡ್ ಆಗುವಂಥದ್ದು ಆ ಕಂಪ್ಲೀಟ್ ಮಾರ್ನಿಂಗ್ ಏನು ಶಿಫ್ಟ್ ಬರೆದಿದ್ದೀರಾ ಶಿಫ್ಟಲ್ಲಿ, ಆ ಕಂಪ್ಲೀಟ್ ಶಿಫ್ಟಲ್ಲಿ ಅಟೆಂಡ್ ಆಗಿರುವಂತಹ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಎಷ್ಟು, ಅದರಲ್ಲಿ ಬಂದಿರುವಂಥ ಹೈಯೆಸ್ಟ್ ಮಾರ್ಕ್ಸ್ ಎಷ್ಟು, ಲೋಯೆಸ್ಟ್ ಮಾರ್ಕ್ಸ್ ಎಷ್ಟು ನಿಮಗಿಂತ ಅನ್ನುವಂಥ ಅದರ ಮೇಲೆ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿರೋದ್ರಿಂದ ನೀವೇನಾದರೂ ಮೈಂಡಲ್ಲಿ ಅಂದ್ಕೊಂಡಿದ್ರೆ, ಸರ್ ನಮ್ಮದು ಶಿಫ್ಟಲ್ಲಿ ನಮ್ಮ ಮಾರ್ನಿಂಗ್ ಶಿಫ್ಟು ಅಥವಾ ಆಫ್ಟರ್ನೂನ್ ಶಿಫ್ಟಲ್ಲಿ ಈಸಿಯಾಗಿತ್ತು ಪೇಪರು, ಹಾಗಾದರೆ ನಮ್ಮದು ಪರ್ಸೆಂಟೇಜ್ ಜಾಸ್ತಿ ಬಂದುಬಿಡುತ್ತೆ, ಒಂದು ಶಿಫ್ಟಲ್ಲಿ ತುಂಬ ಡಿಫಿಕಲ್ಟಿ ಇತ್ತು ಪೇಪರ್, ಅವ್ರದ್ದು ಕಡಿಮೆ ಬರುತ್ತೆ ಅನ್ನುವಂಥದ್ದು. ಸೊ ಅದು ತಪ್ಪು ಕಲ್ಪನೆ ಅದು. ಸೊ ಆ ಪರ್ಸೆಂಟೈಲ್ ಅನ್ನುವಂಥದ್ದು ಡಿಪೆಂಡ್ ಆಗುವಂಥದ್ದು ಕಂಪ್ಲೀಟಾಗಿ ಆ ಶಿಫ್ಟಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಎಕ್ಸಾಮನ್ನು ಬರೆದಿದ್ದಾರೆ, ಹಾಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು, ಮಿನಿಮಮ್ ಮಾರ್ಕ್ಸ್ ಎಷ್ಟು ನಿಮಗಿಂತ ಅನ್ನುವಂಥದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿರೋದ್ರಿಂದ ಸೊ ಅದರ ಬಗ್ಗೆ ವರಿಯಾಗೋ ನೆಸೆಸಿಟಿ ಇಲ್ಲ. ಈಗೇನು ನಿಮ್ಮದು ಮಾರ್ಕ್ಸ್ ಬರುತ್ತೆ, ಆ ಮಾರ್ಕ್ಸಿಗೆ ಎಷ್ಟು ಪರ್ಸೆಂಟೈಲ್ ಬರುವಂಥದ್ದನ್ನು ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಹಾಗೆ ಆ ಪರ್ಸೆಂಟೈಲ್ಗೆ ಯಾವ ರ್ಯಾಂಕ್ ಬರಬಹುದು, ಹಾಗೆ ಆ ರ್ಯಾಂಕ್ಗೆ ಈ ವರ್ಷದ ಪಾಸಿಬಲ್ ಕಟ್ ಆಫ್ ಏನಿರ್ಬೋದು ಅನ್ನೋದನ್ನು ನೋಡೋಣ, ಡೀಟೇಲಾಗಿ ಡಿಸ್ಕಷನ್ ಮಾಡೋಣ. ಇಷ್ಟೇ ಅಲ್ಲ, JEE, NEET, KCET ಹಾಗೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಬಗ್ಗೆಯೂ ಎಕ್ಸ್ಪ್ಲೈನ್ ಮಾಡ್ತಿರ್ತೀನಿ. ಅದ್ರ ಜೊತೆಗೆ ಸ್ಕಾಲರ್ಶಿಪ್ಸ್ ಬಗ್ಗೆಯೂ ಎಕ್ಸ್ಪ್ಲೈನ್ ಮಾಡ್ತಿರ್ತೀನಿ. ನಿಮಗೆ ಮೇಜರಾಗಿ KCET ಎಕ್ಸಾಮಿನೇಷನ್ಗೆ ಬಿಗಿನಿಂಗಿಂದ ಎಂಡಿಂಗ್ವರೆಗೂ ಅಂತಂದರೆ ನೀವು ಅಪ್ಲಿಕೇಶನ್ ಹಾಕೋದ್ರಿಂದ ಹಿಡಿದು ಕೌನ್ಸಿಲಿಂಗ್ ಪ್ರೊಸೀಜರ್ವರೆಗೂ ನಾನು ನಿಮ್ಮ ಜೊತೆಲಿ ಇದ್ದೇ ಇರ್ತೀನಿ. ಅಂತಂದರೆ ನೀವು ಮಾರ್ಕ್ಸ್ ಎಷ್ಟು ಬರುತ್ತೆ, ನೀವು ಎಕ್ಸಾಮ್ ಬರ್ತಿರ್ತೀರ, ಎಕ್ಸಾಮ್ ಪ್ರಿಪ್ರೇಷನ್ ಯಾವ ಥರ ಮಾಡ್ಕೋಬೇಕು, ಎಕ್ಸಾಮ್ ಪ್ರಿಪ್ರೇಷನ್ ಆದಮೇಲೆ ಎಕ್ಸಾಮ್ ಬರೀಬೇಕಾದ್ರೆ ಎಕ್ಸಾಮ್ ಮುಗ್ದಿದ್ದಾದ ನಂತರ ನಿಮ್ಮ ಮಾರ್ಕ್ಸ್ ಎಷ್ಟು ಬರಬಹುದು, ಮಾರ್ಕ್ಸಿನ ಆನ್ಸರ್ ಕೀ ಜೊತೆಗೆ ನಿಮ್ಮದು ಮಾರ್ಕ್ಸ್ ಬಂದಿರುವಂಥದ್ದಕ್ಕೆ ರ್ಯಾಂಕ್ ಎಷ್ಟು ಬರ್ಬೋದು, ಆ ರ್ಯಾಂಕಿಗೆ ಯಾವೆಲ್ಲ ಕಾಲೇಜಸ್ ಸಿಗಬಹುದು ನಿಮಗೆ, ಹಾಗೆ ಯಾವೆಲ್ಲ ಕಟ್ ಆಫ್ ಇರುತ್ತೆ ಮಾರ್ಕ್ಸ್ ಅನ್ನೋದು, ಹಾಗೆ ನಿಮಗೆ ಕಂಪ್ಲೀಟ್ ಟಿಲ್ ಆ ಪ್ರೊಸೀಜರ್ ಬಗ್ಗೆ, ಕೌನ್ಸಿಲಿಂಗ್ ಪ್ರೊಸೀಜರಲ್ಲಿ ನಾನು ನಿಮ್ಮ ಜೊತೆ ಇರ್ತೀನಿ, ಕಂಪ್ಲೀಟಾಗಿ ನಾನು ನಿಮ್ಮ ಜೊತೆ ಇರ್ತೀನಿ, ಎಕ್ಸ್ಪ್ಲೈನ್ ಮಾಡ್ತಾನೆ ಇರ್ತೀನಿ. ಸೊ ಹಾಗಾಗಿರೋದ್ರಿಂದ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಈಗ ಡೈರೆಕ್ಟಾಗಿ ಟಾಪಿಕ್ಗೆ ಬರೋಣ. ಸೊ ಈ ವರ್ಷದ ಈಗ ಬರೆದಿರುವಂಥ 4 ಡೇಸಲ್ಲಿ ನಿಮಗೆ ನಿಮ್ಮ ಮಾರ್ಕ್ಸ್ ಎಷ್ಟು ಬಂದಿದೆ, ಹಾಗೆ ಆ ಮಾರ್ಕ್ಸಿಗೆ ನಿಮಗೆ ಎಷ್ಟು ಪರ್ಸೆಂಟೈಲ್ ಬರುವುದು ಮತ್ತು ಆ ಪರ್ಸೆಂಟೈಲ್ಗೆ ರ್ಯಾಂಕ್ ಏನು ಬರ್ಬೋದು ಅನ್ನೋದನ್ನು ನೋಡೋಣ. ಓಕೆ, ಮೊದಲನೇದಾಗಿ ಬರೋಣ, ಎಕ್ಸ್ಪೆಕ್ಟೆಡ್ ರ್ಯಾಂಕ್ ಫಾರ್ ದ ಪರ್ಸೆಂಟೈಲ್. ಸೊ ಎಕ್ಸ್ಪೆಕ್ಟೆಡ್ ರ್ಯಾಂಕ್ ಅಂತ ಬಂದಾಗ ಫಸ್ಟ್ ನೋಡಿ, 99.9 ಪರ್ಸೆಂಟೈಲ್ ಬಂದಿದೆ ಅಂತಂದರೆ ನಿಮ್ಮದು ಅಂಡ್ ಪ್ಲಸ್ ಪರ್ಸೆಂಟೈಲ್. ಸೊ ನಿಮ್ಮ ಎಕ್ಸ್ಪೆಕ್ಟೆಡ್ ರ್ಯಾಂಕ್ ಬಂದು ನಿಮಗೆ ಫಸ್ಟ್ ರ್ಯಾಂಕಿಂದ ಹಿಡಿದು ಆಲ್ಮೋಸ್ಟ್ 1100 ರ್ಯಾಂಕ್ವರೆಗೂ ಬರುತ್ತೆ. ನೆಕ್ಸ್ಟು ನಿಮಗೆ 99.6 to 99.5 ಪರ್ಸೆಂಟೈಲ್ ಬಂದರೆ ನಿಮ್ಮ ರ್ಯಾಂಕ್ ಅರೌಂಡ್ 1100ಇಂದ 6000ವರೆಗೂ ಪರ್ಸೆಂಟೈಲ್ ನಿಮ್ಮದು ರ್ಯಾಂಕ್ ಬರಬಹುದು. ನೆಕ್ಸ್ಟ್ ನಿಮ್ಮ ಪರ್ಸೆಂಟೈಲ್ ಏನಾದರೂ 99ಇಂದ 99.6 ಪರ್ಸೆಂಟೈಲ್ ಇದ್ದರೆ ನಿಮ್ಮ ರ್ಯಾಂಕ್ ಬಂದು 6000ಇಂದ 12,000 ರ್ಯಾಂಕು ಬರೋ ಪ್ರಾಬಬಿಲಿಟಿ ಇದೆ.
ಈ ವರ್ಷ. ನೆಕ್ಸ್ಟ್ ಬಂದು 98% 99% ಬಂದರೆ ನಿಮ್ಮ ರ್ಯಾಂಕು ಅರೌಂಡ್ 12,000 ಇಂದ ಹಿಡಿದು 25,000 ರ್ಯಾಂಕ್ ಒಳಗಡೆ ಬರುವಂಥ ಚಾನ್ಸಸ್ ಇದೆ. ನೆಕ್ಸ್ಟ್ ಬಂದು 97 98% ಬಂದರೆ ನಿಮ್ಮದು ಆಲ್ಮೋಸ್ಟ್ 25,000 35,000 ರ್ಯಾಂಕ್ ಬರುವಂತಹ ಪ್ರಾಬಬಿಲಿಟಿ ಇದೆ. ನೆಕ್ಸ್ಟ್ ಬಂದು 95 97% ಬಂದಿದ್ರೆ ನಿಮ್ಮದು ಆಲ್ಮೋಸ್ಟ್ 35,000 to 60,000 ರ್ಯಾಂಕ್ ಬರುವಂಥ ಚಾನ್ಸ್ ಇದೆ. ನೆಕ್ಸ್ಟ್ ಬಂದು 90 95% ಬಂದರೆ ನಿಮ್ಮದು ಆಲ್ಮೋಸ್ಟ್ 60,000 1,00,000 ರ್ಯಾಂಕ್ ಬರುವಂತಹ ಪ್ರಾಬಬಿಲಿಟಿ ಇರುತ್ತೆ. ನೆಕ್ಸ್ಟ್ ಬಂದು 80 90% ಬಂದರೆ ನಿಮ್ಮದು ಆಲ್ಮೋಸ್ಟ್ 1,00,000 2.5 lakhs ರ್ಯಾಂಕ್ ಬರುವಂತಹ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಬರೋಣ ಕ್ಯಾಟಗರಿ ಕಟ್ ಆಫ್. ಈಗ ಲಾಸ್ಟ್ ಇಯರ್ ಕಂಪ್ಯಾರಿಟಿವ್ ನೋಡಿದ್ರಾಗ ನಿಮಗೆ ಸ್ವಲ್ಪ ಸ್ಲೈಟ್ ಚೇಂಜಸ್ ಆಗುವಂತಹ ಚಾನ್ಸಸ್ ಇದೆ. ಈ ವರ್ಷ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಸೊ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ನೀವು ಜನರಲ್ ಕ್ಯಾಟಗರಿಗೆ ಬಂದರೆ ಲಾಸ್ಟ್ ಇಯರ್ ಬಂದು ಆಲ್ಮೋಸ್ಟ್ ನಿಮಗೆ ಒಂದು 93% ಆ ರೇಂಜಲ್ಲಿತ್ತು. ಈ ವರ್ಷ ನಿಮಗೆ ಕಟ್ ಆಫ್ ಬಂದು ಜನರಲ್ ಸ್ಟೂಡೆಂಟ್ಸ್ಗೆ ಆಲ್ಮೋಸ್ಟ್ 93 to ಆಲ್ಮೋಸ್ಟ್ 95% ಬರುವಂಥ ಚಾನ್ಸಸ್ ಇದೆ. 93 to 95%. ಸೊ ಲಾಸ್ಟ್ ಇಯರ್ ಮತ್ತು ಜನರಲ್ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಬಂದರೆ ಸೊ ಲಾಸ್ಟ್ ಇಯರ್ ಬಂದು ಅರೌಂಡ್ 80% ಇತ್ತು. ಈ ವರ್ಷ 81 to 83% ಕಟ್ ಆಫ್ ಚಾನ್ಸಸ್ ಇದೆ, ತುಂಬ ಇದೆ. ಅಂದರೆ ಸ್ಲೈಟ್ ಇದಕ್ಕಿಂತ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ವರ್ಷ ಸ್ವಲ್ಪ ಜಾಸ್ತಿ ಇನ್ಕ್ರೀಸ್ ಆಗುವಂತಹ ಪ್ರಾಬಬಿಲಿಟಿ ಇದೆ ಆಗತ್ತೆ. ಹಾಗೆ OBC ನಾನ್ ಕ್ರೀಮಿ ಲೇಯರ್ಗೆ ಬಂದರೆ ಸೊ ಲಾಸ್ಟ್ ಇಯರ್ ಸಹ ನಿಮ್ಗೆ ಆಲ್ಮೋಸ್ಟ್ ಜನರಲ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಮತ್ತು OBC ನಾನ್ ಕ್ರೀಮಿ ಲೇಯರ್ ಆಲ್ಮೋಸ್ಟ್ ಕ್ಲೋಸರ್ ವ್ಯಾಲ್ಯೂ ಇರುತ್ತೆ ನಿಮಗೆ. ಸೊ ಇಲ್ಲೂ ಸಹ ಆಲ್ಮೋಸ್ಟ್ ನಿಮಗೆ ಒಂದು 80 to 83% ಇರುವಂಥ ಚಾನ್ಸಸ್ ಇರುತ್ತೆ ಕಟ್ ಆಫ್ ಬಂದು ನಿಮಗೆ. ನೆಕ್ಸ್ಟ್ SCಗೆ ಬಂದರೆ ಸೊ ಲಾಸ್ಟ್ ಇಯರ್ ಅರೌಂಡ್ 61% ಇತ್ತು ಕಟ್ ಆಫ್ ಬಂದು. ಈ ವರ್ಷ ಆಲ್ಮೋಸ್ಟ್ 62 ಇಂದ ಹಿಡಿದು 64% ಇರುತ್ತೆ ಕಟ್ ಆಫ್ ಮಾರ್ಕ್ಸು. ನೆಕ್ಸ್ಟ್ ST ಸ್ಟೂಡೆಂಟ್ಸ್ಗೆ ಬಂದಾಗ ಇಲ್ಲಿ ಸೊ ಲಾಸ್ಟ್ ಇಯರ್ ಆಲ್ಮೋಸ್ಟ್ ಒಂದು 48% ಇತ್ತು. ಈ ವರ್ಷ 48 ಆಲ್ಮೋಸ್ಟ್ 50% ಕಟ್ ಆಫ್ ಮಾರ್ಕ್ಸ್ ಬರುವಂಥ ಚಾನ್ಸಸ್ ಇದೆ. ನೆಕ್ಸ್ಟ್ ಫಿಸಿಕಲಿ ವೀಕರ್ ಸೆಕ್ಷನ್ ಹ್ಯಾಂಡಿಕ್ಯಾಪ್ಡ್ ಸ್ಟೂಡೆಂಟ್ಸ್ಗಳಿಗೆ ಸೊ ಅವರುಗಳಿಗೆ ಆಲ್ಮೋಸ್ಟ್ ಲಾಸ್ಟ್ ಇಯರ್ ಕಟ್ ಆಫ್ ಬಂದು ನಿಮಗೆ 0.0079 ಇತ್ತು. ಈ ವರ್ಷನೂ ಅಷ್ಟೇ ಆಲ್ಮೋಸ್ಟ್ 0.0079% ಇಂದ 0.06% ಕಟ್ ಆಫ್ ಇರುವಂಥ ಚಾನ್ಸಸ್ ಇರುತ್ತೆ. ಈ ವರ್ಷನೂ ಅದೇ ಸಹ ಕಟ್ ಆಫ್ ಇರುವಂಥ ಚಾನ್ಸಸ್ ಇರುತ್ತೆ. ಸೊ ಇದು ನಿಮಗೆ ಕೆಟಗರಿ ವೈಸ್ ಕಟ್ ಆಫ್ ಪರ್ಸೆಂಟೈಲ್ ಎಷ್ಟು ಇರುತ್ತೆ ಅನ್ನುವಂಥದ್ದು ಈ ವರ್ಷ. ಹಾಗೆ ನೆಕ್ಸ್ಟ್ ಬರೋಣ ಮೇಜರಾಗಿ ಇಂಪಾರ್ಟೆಂಟಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ತಿರುವಂಥದ್ದು ಮಾರ್ಕ್ಸ್ ವರ್ಸಸ್ ಪರ್ಸೆಂಟೈಲ್. ನೀವು ತೆಗೆದುಕೊಂಡಿರುವಂತಹ ಮಾರ್ಕ್ಸ್ಗೆ ಯಾವ ಪರ್ಸೆಂಟೈಲ್ ಬರಬಹುದು ಅನ್ನುವಂಥದ್ದನ್ನು ಈಗ ನೋಡೋಣ. ಸೊ ಈ ಪರ್ಸೆಂಟೈಲ್ ಬೇಸಿಸ್ ಮೇಲೆ ನೀವು ಕ್ರಾಸ್ ವೆರಿಫೈ ಮಾಡ್ಕೋಬೋದು. ಮೊದಲನೇ ಎರಡನೇ ಪಾಯಿಂಟ್ ಏನಿರಡು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ರ್ಯಾಂಕ್ ಏನು ಬರುತ್ತೆ ಹಾಗೆ ಕಟ್ ಆಫ್ ಏನಿರುತ್ತೆ ಅನ್ನುವಂಥದ್ದನ್ನು ನೀವು ಕಂಪ್ಯಾರಿಷನ್ ಮಾಡ್ಕೋಬಹುದು. ಈಗ ಬರೋಣ ಮೇಜರಾಗಿ JEE Mains 2026 ನೀವು ಈಗ ಟೋಟಲ್ ಏನು 4 ಡೇಸ್ ಆಗಿದೆ 21, 22, 23, 24 ಟೋಟಲ್ 4 ಡೇಸಲ್ಲಿ ಈಚ್ ಡೇನಲ್ಲಿ 2 ಶಿಫ್ಟ್ ಆಗಿದೆ. ಆ 2 ಶಿಫ್ಟ್ಗಳ ಆಲ್ಮೋಸ್ಟ್ 90, 95, 99% ಅಂಡ್ ಎಬೋವ್ ಬರಬೇಕು ಅಂದರೆ ನಿಮ್ಮ ಮಾರ್ಕ್ಸ್ ಎಷ್ಟಿರಬೇಕು ಅನ್ನೋಂಥದ್ರನ್ನ ನೋಡೋಣ. ಈಗ 90% ಅರೌಂಡ್ ಬರಬೇಕು ಅಂದರೆ ಜನವರಿ ಶಿಫ್ಟ್ ನಾನು ಆಗಲೇ ಹೇಳಿದೆ ಎಲ್ಲ ಫ್ಯಾಕ್ಟ್ರ್ಗಳು ಡಿಪೆಂಡ್ ಆಗಿರುತ್ತೆ, ಒಂದು ಫ್ಯಾಕ್ಟ್ರ್ ಮೇಲೆ ಡಿಪೆಂಡ್ ಆಗಲ್ಲ. ನೀವು ತಗೊಳ್ಳುವಂಥ ಮಾರ್ಕ್ಸ್ ಮೇಲೆ ಮಾತ್ರನೇ ಡಿಪೆಂಡ್ ಆಗೋದಿಲ್ಲ, ಇಲ್ಲಿ ಡಿಪೆಂಡ್ ಆಗುವಂಥದ್ದು ಈವನ್ ನೀವು ಶಿಫ್ಟಲ್ಲಿ ಬರೆದಿರುವಂತಹ ಪೇಪರ್ ಈಸಿಯಾಗಿತ್ತಾ, ಡಿಫಿಕಲ್ಟಿ ಇತ್ತಾ, ಹೈ ಮಾರ್ಕ್ಸಾ, ಲೋ ಮಾರ್ಕ್ಸಾ, ಎಷ್ಟು ಕ್ಯಾಂಡಿಡೇಟ್ಸ್ ಅಟೆಂಡ್ ಆಗಿದ್ರು ಅನ್ನುವಂಥದ್ರ ಮೇಲೆ ಸಹ ಡಿಪೆಂಡ್ ಆಗಿರುತ್ತೆ. ಸೊ ಅದನ್ನು ನೋಡಿದ್ರೆ ಆಲ್ಮೋಸ್ಟ್ ನಿಮಗೆ 21 ಜನವರಿ ನಿಮಗೆ 2 ಸೆಷನ್ಸ್ ಬಂದು ನಿಮ್ಗೆ ಶಿಫ್ಟ್ ಬಂದು 2 ಶಿಫ್ಟ್ ಬಂದು ನಿಮಗೆ ಈಸಿಯಾಗೇ ಇತ್ತು. ಹಾಗಾಗಿದ್ದರಿಂದ ನಿಮಗೆ ಒಂದು 90% ಬೇಕು ಅಂತಂದರೆ ನೀವು ತೆಗೆದುಕೊಳ್ಳಬೇಕಾಗಿರುವಂತಹ ಮಾರ್ಕ್ಸ್ ಬಂದು 85 to 95 ಮಾರ್ಕ್ಸನ್ನು ತೆಗೆದುಕೊಂಡಿದ್ರೆ JEE ಎಕ್ಸಾಮಿನೇಷನಲ್ಲಿ ನಿಮಗೆ ಒಂದು 90% ಬರುವಂತಹ ಪ್ರಾಬಬಿಲಿಟಿ ಇರುತ್ತೆ. ಇದು ಐ ಆಮ್ ಟಾಕಿಂಗ್ ಅಬೌಟ್ ಮಾರ್ಕ್ಸ್, ನಾನು ಮಾತಾಡ್ತಿರುವಂಥದ್ದು ಮಾರ್ಕ್ಸ್. 85 to 95 ಮಾರ್ಕ್ಸನ್ನು ತೆಗೆದುಕೊಂಡಿದ್ರೆ ನಿಮಗೆ 90% ಬರುವಂಥ ಪ್ರಾಬಬಿಲಿಟಿ ಇರುತ್ತೆ. ನೆಕ್ಸ್ಟ್ ಬಂದು ಇಲ್ಲಿ 95% ಆ್ಯಂಡ್ ಎಬೋವ್ ತೊಗೋಬೇಕಂದ್ರೆ ಆಲ್ಮೋಸ್ಟ್ ನಿಮಗೆ ಇಲ್ಲಿ 110 120 ಮಾರ್ಕ್ಸ್ ಯಾರು ತೊಗೊಂಡಿರ್ತೀರಾ ಆಲ್ಮೋಸ್ಟ್ ಅವರಿಗೆ 95% ಬರುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಬಂದು
9% ಆ್ಯಂಡ್ ಎಬೋವ್ ಬರಬೇಕು ಅಂದರೆ ನಿಮ್ಮದು ಮಿನಿಮಮ್ 160ಇಂದ 170 ಮಾರ್ಕ್ಸ್ ಇದ್ದರೆ ನಿಮ್ಮದು, ಸೊ ಆಲ್ಮೋಸ್ಟ್ ನಿಮ್ಮದು 99% ಆ್ಯಂಡ್ ಎಬೋವ್, ಅದಕ್ಕಿಂತ ಜಾಸ್ತಿ ಬರಬಹುದು. ಸೊ ನೆಕ್ಸ್ಟ್ ಬಂದು January 21 ಶಿಫ್ಟ್ 2 ಮಾರ್ಕ್ಸ್ ನೋಡೋದಾದರೆ ಪರ್ಸೆಂಟೈಲ್ಗೆ ಕಂಪ್ಯಾರಿಸನ್ ಮಾಡೋದು ನೋಡಿದ್ರೆ ಆಲ್ಮೋಸ್ಟ್ ನೀವು ಇಲ್ಲಿ ಸ್ವಲ್ಪ ಸ್ಲೈಟ್ಲಿ ಚೇಂಜಸ್ ಆಗುತ್ತೆ. ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಒಂದು 95 ಟು ಇಟ್ಸ್ 105 ಮಾರ್ಕ್ಸ್ವರೆಗೂ ನಿಮಗೆ ತೊಗೊಂಡ್ರೆ 90% ಬರುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಬಂದು 95% ಬರಬೇಕು ಅಂದರೆ ನಿಮ್ಮದು ಆಲ್ಮೋಸ್ಟ್ ಇಲ್ಲಿ ನಿಮಗೆ 115ಇಂದ ಹಿಡಿದು ಸೊ 125 ಮಾರ್ಕ್ಸನ್ನು ತೆಗೆದುಕೊಂಡಿದ್ರೆ ನಿಮ್ಮದು ಆಲ್ಮೋಸ್ಟ್ 95% ಬರುವಂಥ ಚಾನ್ಸಸ್ ಇದೆ. ಮತ್ತು 99% ಎಬೋವ್ ಬರಬೇಕು ಅಂದರೆ ನಿಮ್ಮದು ಆಲ್ಮೋಸ್ಟ್ ಇಲ್ಲಿ 170ಇಂದ 180 ಮಾರ್ಕ್ಸನ್ನು ತೆಗೆದುಕೊಂಡಿದ್ರೆ ನಿಮಗಿಲ್ಲಿ ಸೊ 99% ಆ್ಯಂಡ್ ಎಬೋವ್ ಬರುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟು 22 January ಶಿಫ್ಟ್ 1 ಬರೋದು ನೋಡೋದಾದರೆ ಸೊ ಇಲ್ಲಿ 95 ಸೇಮ್ ಆಲ್ಮೋಸ್ಟ್ ನಿಮಗೆ January 21 ಶಿಫ್ಟ್ 2 ಇದೆಯಲ್ವಾ, ಆಲ್ಮೋಸ್ಟ್ ಅದೇ ಥರನೇ ಪೇಪರ್ ಇದ್ದಿದ್ದರಿಂದ ನಿಮಗೆ ಆಲ್ಮೋಸ್ಟ್ ಅದೇ ಪ್ಯಾಟ್ರನ್ನಲ್ಲೇ ನಿಮಗೆ ಮಾರ್ಕ್ಸು ಪರ್ಸೆಂಟೈಲ್ ಬರುವಂಥ ಚಾನ್ಸಸ್ ಇದೆ. ನೆಕ್ಸ್ಟ್ ಬಂದು ಅಗೇನ್ 95% ಆ್ಯಂಡ್ ಎಬೋವ್ ಸೇಮ್ ಆಲ್ಮೋಸ್ಟ್ 115 ಟು 125 ಮಾರ್ಕ್ಸನ್ನು ತೆಗೆದುಕೊಂಡ್ರೆ ನಿಮಗೆ ಸೊ ನಿಮಗೆ 95% ಆ್ಯಂಡ್ ಎಬೋವ್ ಬರುತ್ತೆ. ಆ್ಯಂಡ್ 170 ಟು 180 ಮಾರ್ಕ್ಸನ್ನು ತೆಗೆದುಕೊಂಡ್ರೆ ನಿಮಗೆ 99% ಆ್ಯಂಡ್ ಎಬೋವ್ ಬರುವಂಥ ಚಾನ್ಸಸ್ ಇದೆ. ನೆಕ್ಸ್ಟ್ 22 January ಶಿಫ್ಟ್ 2 ನೋಡೋದಾದರೆ ಸ್ವಲ್ಪ ಇಲ್ಲಿ ಸ್ವಲ್ಪ ಪೇಪರು ಡಿಫಿಕಲ್ಟಿ ಇತ್ತು, ಸ್ವಲ್ಪ ಹಾರ್ಡ್ ಇದ್ದಿದ್ದರಿಂದ ಶಿಫ್ಟ್ 2 ಬಂದು January 22. ಸೊ ಅದಕ್ಕೆ ನಿಮಗೆ ಕಟ್ ಆಫ್ ಸ್ವಲ್ಪ ಸ್ಲೈಟಾಗಿ ಮಾರ್ಕ್ಸ್ ಅಂದರೆ ಮಾರ್ಕ್ಸ್ ಕಡಿಮೆ ತೊಗೊಂಡಿದ್ರು ಪರ್ಸೆಂಟೈಲ್ ಜಾಸ್ತಿ ಬರುವಂಥ ಚಾನ್ಸಸ್ ಇದೆ. ಹಾಗಾಗಿರೋದ್ರಿಂದ ನಿಮಗಿಲ್ಲಿ 90 ಟು 95% ಐ ಆಮ್ ಟಾಕಿಂಗ್ ಅಬೌಟ್ ಕಂಪೇರ್ ಟು 2 ಶಿಫ್ಟ್ಗೆ ಕಂಪೇರ್ ಮಾಡಿದ್ರೆ ಇದು ಒಂದು ಸ್ವಲ್ಪ ಸ್ಲೈಟ್ಲಿ ಡಿಫಿಕಲ್ಟಿ ಇದ್ದಿದ್ದರಿಂದ ಸೊ ಈ ಮಾರ್ಕ್ಸನ್ನು ತೆಗೆದುಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಬಂದು ನಿಮಗೆ 95% ಆ್ಯಂಡ್ ಎಬೋವ್ ಬರಬೇಕಂದ್ರೆ ಆಲ್ಮೋಸ್ಟ್ 100 ಮಾರ್ಕ್ಸಿಂದ 110 ಮಾರ್ಕ್ಸನ್ನು ತೆಗೆದುಕೊಂಡ್ರೆ ನಿಮಗೆ ಆಲ್ಮೋಸ್ಟ್ ಇಲ್ಲಿ 95% ಆ್ಯಂಡ್ ಎಬೋವ್ ಬರುತ್ತೆ. ಹಾಗೆ 99% ಎಬೋವ್ಗೆ 160ಇಂದ 170 ಮಾರ್ಕ್ಸನ್ನು ತೆಗೆದುಕೊಂಡ್ರೆ ನಿಮಗಿಲ್ಲಿ ಸೊ 99% ಆ್ಯಂಡ್ ಎಬೋವ್ ಬರೋ ಚಾನ್ಸಸ್ ಇದೆ. ನೆಕ್ಸ್ಟ್ ಉಳಿದಂತಹ 2 ಶಿಫ್ಟ್ಗಳನ್ನು ನೋಡೋದಾದರೆ January 23 ಆಲ್ಮೋಸ್ಟ್ ನಿಮಗೆ ಅಲ್ಲೂ ಅಷ್ಟೇ ಪೇಪರು ಒಂದು ಆವರೇಜ್ ಪೇಪರ್ ಆಗಿದ್ದರಿಂದ ನಿಮಗಿಲ್ಲಿ 95 ಟು 100 ಮಾರ್ಕ್ಸನ್ನು ತೆಗೆದುಕೊಂಡ್ರೆ ನಿಮಗಿಲ್ಲಿ ಸೊ 90% ಆ್ಯಂಡ್ ಎಬೋವ್. ಹಾಗೆ 120ಇಂದ 130 ಮಾರ್ಕ್ಸನ್ನು ತೆಗೆದುಕೊಂಡ್ರೆ ನಿಮಗಿಲ್ಲಿ 95% ಆ್ಯಂಡ್ ಎಬೋವ್ ಇಟ್ಸ್ 130. ಆ್ಯಂಡ್ 170 ಟು 180 ಮಾರ್ಕ್ಸನ್ನು ತೆಗೆದುಕೊಂಡ್ರೆ ನಿಮಗಿಲ್ಲಿ 99% ಆ್ಯಂಡ್ ಎಬೋವ್ ಬರುತ್ತೆ. ಹಾಗೆ 95 ಟು 100 ಅಗೈನ್ ಮಾರ್ಕ್ಸನ್ನು ತೆಗೆದುಕೊಂಡ್ರೆ ನಿಮಗಿಲ್ಲಿ 90% ಆ್ಯಂಡ್ ಎಬೋವ್. ಹಾಗೆ 115 ಟು 120 ಸೊ ಮಾರ್ಕ್ಸನ್ನು ತೆಗೆದುಕೊಂಡ್ರೆ ನಿಮಗಿಲ್ಲಿ 95% ಆ್ಯಂಡ್ ಎಬೋವ್. ಸೊ 165 ಟು 175 ಮಾರ್ಕ್ಸನ್ನು ತೆಗೆದುಕೊಂಡ್ರೆ ನಿಮಗಿಲ್ಲಿ ಸೊ ನಿಮಗೆ 99% ಆ್ಯಂಡ್ ಎಬೋವ್ ಬರುವಂಥ ಚಾನ್ಸಸ್ ಇದೆ. ಹಾಗೆ January 24 ಶಿಫ್ಟ್ 1 ನೋಡೋದಾದರೆ 95 ಟು 110 ಮಾರ್ಕ್ಸ್ ತೊಗೊಂಡ್ರೆ ನಿಮಗೆ ಆಲ್ಮೋಸ್ಟ್ 90% ಆ್ಯಂಡ್ ಎಬೋವ್. ಹಾಗೆ 110 ಮಾರ್ಕ್ಸ್ ಟು 125 ಮಾರ್ಕ್ಸ್ ತೊಗೊಂಡ್ರೆ ನಿಮಗೆ 95% ಆ್ಯಂಡ್ ಎಬೋವ್. ಹಾಗೆ 170 ಟು 180 ಮಾರ್ಕ್ಸನ್ನು ತೆಗೆದುಕೊಂಡ್ರೆ ನಿಮಗೆ ಇಲ್ಲಿ ಸೊ 99% ಆ್ಯಂಡ್ ಎಬೋವ್. ಹಾಗೆ ಶಿಫ್ಟ್ 2 ನೋಡೋದಾದರೆ ಆಲ್ಮೋಸ್ಟ್ ನಿಮಗೆ +or- 2 ಆಲ್ಮೋಸ್ಟ್ ಆ ರೇಂಜಲ್ಲೇ ಬರುತ್ತೆ ನಿಮಗೆ ಅಂತಂದರೆ 95 ಟು 110 ಮಾರ್ಕ್ಸ್ ಸೇಮ್ ಪ್ಯಾಟ್ರನ್ ಪೇಪರ್ ಇದ್ದಿದ್ದರಿಂದ ಅಂದರೆ ನಿಮಗೆ ಆಲ್ಮೋಸ್ಟ್ ಸೇಮ್ ಲೆವೆಲ್ ಆಫ್ ಪೇಪರ್ ಇದ್ದಿದ್ದರಿಂದ ಸೊ ನಿಮಗೆ ಆಲ್ಮೋಸ್ಟ್ ಸೇಮ್ ಮಾರ್ಕ್ಸ್ಗೆ ನಿಮಗೆ ಆಲ್ಮೋಸ್ಟ್ ಸೇಮ್ ಪರ್ಸೆಂಟೈಲ್ ಸಿಗುವಂಥ ಚಾನ್ಸಸ್ ಇದೆ. ಸೊ ಇಷ್ಟು ನಿಮಗೆ 180 ಮಾರ್ಕ್ಸ್ಗೆ 170ಇಂದ 178 ಮಾರ್ಕ್ಸ್ ತೊಗೊಂಡ್ರೆ ಇಷ್ಟು ನಿಮಗೆ ಕಂಪ್ಲೀಟಾಗಿ 99% ಆ್ಯಂಡ್ ಎಬೋವ್ ಬರುತ್ತೆ. ನೀವು ನೋಡ್ಬೋದು ಆವರೇಜ್ ಆಗಿ ನೀವು ಚೆಕ್ ಮಾಡೋದಾದರೆ ಎಲ್ಲ ಶಿಫ್ಟ್ಗಳಲ್ಲೂ ಒಂದೇ ಆಲ್ಮೋಸ್ಟ್ ಆವರೇಜ್ ಪೇಪರ್ ಒಂದೊಂದು ಶಿಫ್ಟ್ ಬಿಟ್ಟರೆ ಆಲ್ಮೋಸ್ಟ್ ಸ್ಲೈಟ್ ಡಿಫಿಕಲ್ಟಿ ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಪೇಪರ್ಸು ಆಲ್ಮೋಸ್ಟ್ ನಿಮಗೆ ಅದೇ ರೇಂಜಲ್ಲೇ ಇತ್ತು ಆಲ್ಮೋಸ್ಟ್ ನಿಮಗೆ ಕಂಪ್ಲೀಟಾಗಿ ಪೇಪರ್ ಎಲ್ಲನೂ. ಹಾಗಾಗಿದ್ದರಿಂದ ಆಲ್ಮೋಸ್ಟ್ ನೀವು ನೋಡೋದಾದರೆ 90% ಬರಬೇಕು ಅಂದರೆ ಆಲ್ಮೋಸ್ಟ್ ನಿಮಗೆ 90 ಟು 100 ಮಾರ್ಕ್ಸ್ ಆ ರೇಂಜಲ್ಲಿ ಬಂದರೆ ನಿಮಗೆ ಆಲ್ಮೋಸ್ಟ್ 90% ಆ್ಯಂಡ್ ಎಬೋವ್ ಬರೋ ಚಾನ್ಸಸ್ ಇದೆ. ಹಾಗೆ
ಒಂದು 110ಇಂದ 125 ಆವ್ರೇಜಾಗಿ ನೋಡೋದಾದರೆ ನಿಮಗೆ 95 ಪರ್ಸೆಂಟೈಲ್ ಆ್ಯಂಡ್ ಅಬೋವ್. ಆವ್ರೇಜಾಗಿ ನೋಡೋದಾದರೆ 90 to 100 ಮಾರ್ಕ್ಸ್ ಬಂದರೆ 90 ಪರ್ಸೆಂಟೈಲ್. 110ಇಂದ 125 ಒಳಗಡೆ ಬಂದರೆ ನಿಮ್ಮದು 95 ಪರ್ಸೆಂಟೈಲ್. ಹಾಗೆ 170ಇಂದ 180 ಮಾರ್ಕ್ಸ್ವರೆಗೂ ಬಂದರೆ ನಿಮ್ಮದು 99 ಪರ್ಸೆಂಟೈಲ್ ಆ್ಯಂಡ್ ಅಬೋವ್ ಬರೋ ಚಾನ್ಸಸ್ ಇದೆ. ಸೊ ಇದು ಆವ್ರೇಜ್ ಆಗಿ ನೀವು ಎಲ್ಲ ಶಿಫ್ಟಲ್ಲೂ ನೋಡಿದ್ರೆ ನಿಮಗೆ ಈ ಮಾರ್ಕ್ಸ್ ಕಾಣಿಸ್ತಾ ಇದೆ ನಮಗೆ. 90 to 100 90 ಪರ್ಸೆಂಟೈಲ್, 110 to 125 ಆಲ್ಮೋಸ್ಟ್ 95 ಪರ್ಸೆಂಟೈಲ್, ಆ್ಯಂಡ್ 170 to 180 ನೋಡೋದಾದರೆ 99 ಪರ್ಸೆಂಟೈಲ್ ಆ್ಯಂಡ್ ಅಬೋವ್ ಬರುವಂಥ ಚಾನ್ಸಸ್ ಇರುತ್ತೆ. ಇಷ್ಟು ಕಂಪ್ಲೀಟಾಗಿ ನಿಮಗೆ ಡೀಟೇಲ್ಸು. ಸೊ ಇದು JEE ಕಂಪ್ಲೀಟಾಗಿ ಎಕ್ಸಾಮ್ ಮುಗಿದೋಗಿದ್ದಾದಮೇಲೆ ಒನ್ಸ್ ಅಗೈನ್ ಡೀಟೇಲ್ ಆಗಿ ಎಲ್ಲ ಶಿಫ್ಟ್ಗಳ ಮತ್ತೆ ಇನ್ನೊಂದ್ಸರಿ ಕಟ್ ಆಫ್ ಮಾರ್ಕ್ಸ್ಗಳನ್ನು ಹಾಗೆ ಮಾರ್ಕ್ಸ್ ವರ್ಸಸ್ ರ್ಯಾಂಕನ್ನು ನೋಡೋಣ. ಸೊ ಹಾಗೆ ನೆಕ್ಸ್ಟ್ ಫರ್ದರ್ ಇನ್ಫಾರ್ಮೇಷನ್ಗೆ ನಂದು ಒಂದು ಟೆಲಿಗ್ರಾಮ್ ಚಾನಲ್ ಇದೆ, ಹಾಗೆ ವಾಟ್ಸಪ್ ಚಾನಲ್ ಇದೆ. ಅವೆರಡೂ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ದಯವಿಟ್ಟು ಜಾಯ್ನ್ ಆಗಿ, ನಿಮ್ಗೆ ಯಾವುದೇ ಇನ್ಫಾರ್ಮೇಷನ್ ಬಂದರೂ ಪಾಸ್ ಮಾಡ್ತಿರ್ತೀನಿ. ಥ್ಯಾಂಕ್ ಯು ಆಲ್.